ಶಿವಾಯ. ಶ್ರೀ ಮಹಾಂತರ ದೇವಾಲಯ ಸಂಕೀರ್ಣ ಕಾರ್ಯ ಏನದ ಭಾಳ ಅದ್ಭುತವಾದ ಕಾರ್ಯ. ಕಾರಣ ಜಗತ್ತಿನಲ್ಲಿ ಇಲ್ಲಿವರೆಗೂ ಬಹಿರಂಗದ ದೇವಾಲಯಗಳು, ಬಹಿರಂಗದ ದೇವಸ್ಥಾನಗಳು ಹೊರಗಡೆ ಕಾಣುವಂಥ ಎಷ್ಟೋ ನಾವು ದೇವಾಲಯಗಳನ್ನು ಕಂಡಿದ್ದು, ಈ ಒಂದು ಕಲಿಯುಗದಲ್ಲಿ ಗುಹೆ ಒಳಗಡೆ ದೊಡ್ಡ ಪರ್ವತವನ್ನೇ ಅವರು ಬಹಳ ಗಹನವಾದ ಕಾರ್ಯವನ್ನು ಮಾಡಿ ಸಾಕಷ್ಟು ಶ್ರಮಪಟ್ಟು ಗುಹೆ ಒಳಗಡೆ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಇದು ನನಗೆ ಈ ಕಲಿಯುಗದಲ್ಲಿ ಪ್ರಥಮ ಅಂತ ಅನ್ನಿಸ್ತು. ಇಲ್ಲಿವರೆಗೂ ನಾವು ಇಲ್ಲಿ ಬಹಿರಂಗದಲ್ಲಿ ದೇವಾಲಯವನ್ನು ನೋಡಿ ಭಾಳಷ್ಟು ದೇವಾಲಯ ಕಟ್ಟ್ಯಾರ, ಆದರೆ ಗುಹೆ ಒಳಗಡೆ ಇಂಥ ಕಷ್ಟಪಟ್ಟು ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಇದು ಅದ್ಭುತವಾದ ಕಾರ್ಯ. ಈ ಕಾರ್ಯದ ಜೊತೆಗೆ ಇನ್ನೊಂದು ವಿಶೇಷ ಏನಂದರೆ, ಬಹಿರಂಗದಲ್ಲಿ ನಿರ್ಮಾಣ ಮಾಡಿದಂಥ ದೇವಾಲಯಗಳು ಬಹಳ ವರ್ಷಗಳ ಕಾಲ ಉಳಿಯೋದಿಲ್ಲ. 500-1000 ವರ್ಷಗಳ ನಂತರ ಅವೇನಾಗ್ತವೆ, ಹಳೆಯದಾಗ್ತವೆ. ಅಂತರಂಗದ ದೇವಾಲಯ ಏನಂದರೆ, ಇದು ಆಧ್ಯಾತ್ಮಿಕ ವಿಚಾರ ಮಾಡಿದರೆ, ಆಧ್ಯಾತ್ಮಿಕ ಹೋಗಿ ವಿಚಾರ ಮಾಡಿದ್ದಾದರೆ ಅಂತರಂಗದಲ್ಲಿ ನಿರ್ಮಾಣ ಮಾಡುವಂಥ ದೇವಾಲಯ ದೇಹವೇ ದೇವಾಲಯ, ಕಾಲೇ ಕಮ್ಮವಯ್ಯ, ಎನ್ನ ಸೆರವೇ ಹೊನ್ನ ಕಳಿಸವಯ್ಯ, ನಾನೇನು ಮಾಡಲಯ್ಯ ಬಡವನಯ್ಯ ಅಂತ ಮಹಾತ್ಮರು ಹೇಳಿದಂತೆ, ಶಂಕರಾಚಾರ್ಯರ ಅದ್ವೈತ ಸಾರ್ವಭೌಮದ ಪ್ರತಿಯೊಂದು ವಿಚಾರಗಳನ್ನು ಇಲ್ಲಿ ಕುಂತು ಸ್ವಲ್ಪ ವಿಚಾರ ಮಾಡಿದಾಗ ಎಲ್ಲರಿಗೆ ಅದ್ಭುತವಾದ ಜ್ಞಾನ ಆಗ್ತದೆ. ಅದಕ್ಕೆ ಇದು 2 ರೀತಿಯಿಂದ ಬಹಿರಂಗದ ದೇವಾಲಯಗಳನ್ನು ನೋಡ್ತೀವಿ, ಅಂತರಂಗದಲ್ಲಿ ಕೂಡ ಎಷ್ಟು ದೇವತೆಗಳು ಇಲ್ಲಿ ನಿರ್ಮಾಣ ಆಗ್ತವೆ, ಅಷ್ಟು ದೇವತೆಗಳು ಕೂಡ ನಮ್ಮೆಲ್ಲರ ಶರೀರದ ಒಳಗಡೆ. ಹಾಗಾಗಿ ಇದು ಒಂದು ರೀತಿಯಿಂದ ನೋಡಿದಾಗ ಇಲ್ಲಿ ಬಂದವರೆಲ್ಲರೂ ಕೂಡ ಬಹಿರಂಗದಲ್ಲಿ ನೋಡಿ ಅಂತರಂಗದಲ್ಲಿ ಕೂಡ ಇಂಥ ಒಂದು ದೇವರು ಇದ್ದಾರೆ. ಇದು ಸಾವಿರಾರು ವರ್ಷ ಅಲ್ಲ, ಯುಗಾಂತರ ಉಳಿತಕ್ಕಂಥ ಒಂದು ಕಾರ್ಯ. ಇದು ಕಾರ್ಯವನ್ನು ಮಾಡಿದಂಥ ಯಾರು, ನಮ್ಮ ಚೌಡಾರೆಡ್ಡಿ ಸರ್ ಅವರಿಗೂ ಮತ್ತು ಅವರ ಮಗನಿಗೂ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಇನ್ನೂ ಇದು ಹೆಚ್ಚಿನ ಪ್ರಮಾಣದಲ್ಲಿ ಲಕ್ಷ ಕೋಟಿ ಜನಗಳಿಗೆ ಆಹ್ವಾನ ಮಾಡುವಂಥ ಒಂದು ದೊಡ್ಡ ಪರ್ವತವಾಗಲಿ, ದೊಡ್ಡ ಸುಕ್ಷೇತ್ರವಾಗಲಿ, ಸಾವಿರಾರು ವರ್ಷ ಬೆಳೀಲಿ, ಇದೆಲ್ಲ ನೋಡಿ ತುಂಬಿಸಿಕೊಂಡು ಆನಂದ ಪಡಲಿ ಅಂತಕ್ಕಂಥ 2 ಮಾತನ್ನು ಹೇಳಿ ಅವರೆಲ್ಲರೂ ಕೂಡ ಭಗವಂತ ಆಯುಷ್ಯ